ಇನ್ನು ಸಚಿವ ಕೃಷ್ಣ ಬೈರೇಗೌಡರ ಬೆಂಗಳೂರು ರೌಂಡ್ಸ್ ನಡೀತಾ ಇದೆ. ಹೆಬ್ಬಾಳ, ನಾಗಾವರ, ಅಲ್ಲಾಳಸಂದ್ರ ಬಳಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಚಿವರು. ರಸ್ತೆ ಕಾಮಗಾರಿ, ಮೆಟ್ರೋ ಕಾಮಗಾರಿಯನ್ನ ಪರಿಶೀಲಿಸ್ತಾ ಇದ್ದಾರೆ. ಮೆಟ್ರೋ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ಎಲ್ಲೋ ಕಾಮಗಾರಿ ನಡೀತಾ ಇದ್ರೆ ಇನ್ನೆಲ್ಲೋ ಬ್ಲಾಕ್ ಆಗ್ತಾ ಇದೆ. 2 ವರ್ಷದಿಂದ ಕೆಲಸ ಆಗ್ತಾ ಇಲ್ಲ. ಒಂದು ಪಿಲ್ಲರ್ ಮಾಡೋಕೆ 2 ವರ್ಷ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ 2 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನ್ ಮ್ಯಾಜಿಕ್ ಮಾಡ್ತೀರಾ ಅಂತ ಹೇಳಿ ಕೃಷ್ಣ ಬೈರೇಗೌಡರು ತರಾಟೆ ತೆಗೆದುಕೊಂಡಿದ್ದಾರೆ. ಮೆಟ್ರೋ ಎನ್ಸಿಸಿ ಕಾಂಟ್ರಾಕ್ಟರ್ಗೆ ಸಚಿವ ಕೃಷ್ಣ ಬೈರೇಗೌಡರು ತರಾಟೆಯನ್ನ ತೆಗೆದುಕೊಂಡಿರೋದು. ಗೋಡಿಗೆಹಳ್ಳಿ ಭಾಗದಲ್ಲೂ ಕೂಡ ರೌಂಡ್ಸ್ ಹಾಕಿದ್ದಾರೆ ಸಚಿವರು. One year, what you have been doing? You closed it 1 year ago. What are you doing for 1 year? To file cap, you need 1 year. Now you are saying in 2 months you will do magic. Where is the pillar? Now, am I blind? I cannot see. Am I blind? Where is the pillar? Where is the pillar? Am I blind? Can I borrow your glasses? If you are coming from Nepal, close Nepal. Why you are closing here? ಅಲ್ಲೇ ಮಾಡಿದ್ದೀರಾ, ಇಲ್ಲೇ ಯಾಕ್ರಿ ಮಾಡಿಲ್ಲ? ಏನ್ ಮಾತಾಡ್ತಾ ಇದ್ದಾರೆ? ಇಲ್ಲಿವರೆಗೂ ಮಾಡಿದ್ದೀರಾ, ಇಲ್ಲಿ ಯಾಕೆ ಮಾಡಿಲ್ಲ? 5 ಮೀಟರ್ಗೆ ನಿಮಗೆ ಸ್ಯಾನಿಟರಿ ಅಂತ ಬಂತ? 5 ಮೀಟರ್ಗೆ ಅಲ್ಲಿವರೆಗೂ ಹೇಳಿದ್ರೆ ಏನೇನೋ ಕತೆ ಹೇಳ್ತೀರಾ. ಇಲ್ಲಿಗೆ ಯಾಕೆ ಬಿಟ್ರೆ? ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಎಷ್ಟಲ್ಲಿದೆ? ಅಲ್ಲಿವರೆಗೂ ಮಾಡಿದ್ರೆ ಇಲ್ಲಿವರೆಗೂ ಯಾಕೆ ಮಾಡಿಲ್ಲ? ಅಲ್ಲಿವರೆಗೂ ಯಾಕೆ ಬಿಟ್ರಿ? ಇದನ್ನ ಯಾಕೆ ಬಿಟ್ರಿ ಹೇಳಿ. ಈಗ ನಿಮ್ದು ಹೇಳಿ ಈಗ ಇದು ಇದೆಯಾ ನಿಮ್ಮಲ್ಲಿ? ಅಲ್ಲಿಗೆ ಏನ್ ಮಾಡಿದ್ರಿ? ಅಲ್ಲಿವರೆಗೂ 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 ಏನ್ ಮಾಡಿದ್ದೀರಿ? ಈ ಫುಟ್ಪಾತ್ ಇಲ್ಲಿವರೆಗೂ ಏನ್ ಮಾಡಿದ್ದೀರಿ? ಅಲ್ಲಿವರೆಗೂ ಮಾಡಿದ್ರಿ. ಈಗ ಅಲ್ಲಿಂದ 1 ಕಿಲೋಮೀಟರ್ ಮಾಡಿದ್ದೀರಿ. ಇಲ್ಲೊಬ್ಬ ವ್ಯಕ್ತಿ ಓದಿದ್ದು ಮ್ಯಾನೇಜ್ಮೆಂಟ್ ಆಫ್ ನೆಟ್ವರ್ಕ್, ಆದ್ರೆ ಮಾಡಿದ್ದು ಮಾತ್ರ ಕಳ್ಳತನ. ಕದ್ದ ಬೈಕ್ನಲ್ಲಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜಿಗಣಿ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆ. ಮೊದಲು ಬೈಕ್ ಕದೀತಾ ಇದ್ದ, ನಂತರ ಆ ಬೈಕ್ ಅನ್ನ ಬಳಸಿಕೊಂಡು ಚೈನ್ ಸ್ನಾಚಿಂಗ್ ಮಾಡ್ತಾ ಇದ್ದ, ಮನೆಗಳ್ಳತನ ಮಾಡ್ತಾ ಇದ್ದ ಈ ವ್ಯಕ್ತಿ. ಚೇಸ್ ಮಾಡಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಈಗ ಈತ ಓದಿದ್ದು ಮ್ಯಾನೇಜ್ಮೆಂಟ್ ಆಫ್ ನೆಟ್ವರ್ಕ್ ಅನ್ನೋದು ಕೂಡ ಗೊತ್ತಾಗಿದೆ ತನಿಖೆ ಸಂದರ್ಭದಲ್ಲಿ. ಓದಿ ಎಜುಕೇಟೆಡ್ ಆದಂತಹ ವ್ಯಕ್ತಿ ಕಳ್ಳತನಕ್ಕೆ ಇಳಿತಾನೆ ಅಂದ್ರೆ ಏನರ್ಥ? ಈ ವ್ಯಕ್ತಿ ಈಗ ಕದ್ದ ಬೈಕ್ನಲ್ಲೇ ಚೈನ್ ಸ್ನಾಚಿಂಗ್ ಮಾಡ್ತಾ ಇದ್ದ, ಜೊತೆಗೆ ಮನೆ ಕಳ್ಳತನ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇದು ಸಿಸಿಟಿವಿ ಫುಟೇಜ್ ಅನ್ನ ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಆತ ಯಾವ ರೀತಿ ಬರ್ತಾ ಇದ್ದ, ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ದ ಅನ್ನುವಂತಹ ಕುರಿತಂತೆ ದೃಶ್ಯಗಳು. ಪೊಲೀಸರಿಗೆ ಸುಳಿವು ಸಿಗದಂತೆ ಕಳ್ಳತನವನ್ನ ಮಾಡ್ತಾ ಇದ್ದ ಈ ಚಾಲಾಕಿ ಪೊಲೀಸರಿಗೆ ಸಿಕ್ಕಿ ಬೀಳ್ತೇನೆ ಅಂತ ಹೇಳಿ ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ. ಮನೆಗೆ ಬಂದ್ರು 2 ನಿಮಿಷ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಪೊಲೀಸರಿಗೆ ಅನುಮಾನ ಬಂದ್ರು ಮನೆಗೆ ಬರ್ತಾ ಇರಲಿಲ್ಲ. ಪದೇ ಪದೇ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಂತಹ ವ್ಯಕ್ತಿ ಈತ. ಕದ್ದ ಮಾಲನ್ನ ಮನೆಗೆ ತಂದುಕೊಡ್ತಾ ಇದ್ದ, ಚಿನ್ನಾಭರಣವನ್ನ ಮನೆಯವರಿಗೆ ನೀಡ್ತಾ ಇದ್ದಾಗಲೇ ಈತನನ್ನ ಬಂಧಿಸಲಾಗಿದೆ. ಚೇಸ್ ಮಾಡಿ ಆರೋಪಿಯನ್ನ ಜಿಗಣಿ ಪೊಲೀಸರು ಹಿಡಿದಿದ್ದಾರೆ. ಸೈಕೋ ಕಾಟಕ್ಕೆ ಬೇಸತ್ತು ಕಾಕಿ ಮೊರೆ ಹೋಗಿದ್ದಾರೆ ವೈದ್ಯೆ. ಬೆಂಗಳೂರಿನಲ್ಲಿ ಲೇಡಿ ಡಾಕ್ಟರ್ಗೆ ಸೈಕೋ ಕಾಟ ಹೆಚ್ಚಾಗಿದೆ. ಮಲಗಿದ್ದಾಗ ಇಣುಕಿ ನೋಡ್ತಾನೆ, ಗೇಟ್ ಮುಂದೆ ನಿಲ್ತಾನೆ. ರಾತ್ರಿ ಆದ್ರೆ ಸಾಕು ಬೆಡ್ರೂಮ್ ಬಳಿ ಸೈಕೋ ಪ್ರತ್ಯಕ್ಷವಾಗ್ತಾನೆ. ಕಳೆದ 3 ತಿಂಗಳಿಂದ ವೈದ್ಯೆಗೆ ಈತ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಂತೆ. ಪ್ರಶ್ನೆ ಮಾಡಿದ್ರೆ ಮಾತನಾಡದೆ ಸುಮ್ಮನೆ ನಿಲ್ತಾನಂತೆ. ಗೇಟ್ ಮುಂದೆ ನಿಂತು ವೈದ್ಯನ ನೋಡಿ ತೆರಳ್ತಾನಂತೆ. ವೈದ್ಯ ಮನೆಗೆ ಬರುವಾಗ ಹಿಂಬಾಲಿಸ್ಕೊಂಡು ಬರ್ತಾನೆ. ಸೈಕೋ ಕಾಟ ತಡೆಯಲಾಗದೆ
112ಗೆ ವೈದ್ಯೆ ಕರೆ ಮಾಡ್ತಾರೆ. ಪೊಲೀಸರು ಬರ್ತಾ ಇದ್ದಂತೆ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಪ್ರತಿದಿನ ಕಾಡ್ತಾ ಇದ್ದ ಈ ವ್ಯಕ್ತಿ ಅನ್ನೋದು ಅವರು ಹೇಳಿದ್ದಾರೆ ನೊಂದ ವೈದ್ಯೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಒಬ್ಬ ಸೈಕೋ ವ್ಯಕ್ತಿ ಈ ವೈದ್ಯೆ ಬರುವಂತಹ ಸಂದರ್ಭದಲ್ಲಿ ಅಥವಾ ಹೋಗುವಾಗ ಅವರನ್ನ ಫಾಲೋ ಮಾಡೋದು, ಅವರ ಗೇಟ್ ಮುಂದೆ ನಿಲ್ಲೋದು ಅಥವಾ ಅವರ ಬೆಡ್ರೂಮ್ ಬಳಿ ಕಿಟಕಿಯಿಂದ ಇಣುಕ್ ನೋಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ನಂತೆ. ಪಿಎಸ್ಐ ಡ್ರೆಸ್ನಲ್ಲಿ ಬಿಲ್ಡಪ್, ಬೆಂಗಳೂರಿನಲ್ಲಿ ದರೋಡೆ. ನೋಡಿ, ಪೊಲೀಸರ ವೇಷ ಹಾಕಿ ದರೋಡೆಯನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ, ಬೆದರಿಸಿ ದರೋಡೆ ಮಾಡಿದ್ದ ನಕಲಿ ಪಿಎಸ್ಐಯನ್ನ ಈಗ ಸದ್ಯ ಅರೆಸ್ಟ್ ಮಾಡಲಾಗಿದೆ. ನಕಲಿ ಪಿಎಸ್ಐ ಸೇರಿ 4ವರಿಗೆ ಕಾಕಿ ಕೋಳ ಹಾಕಿದೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಋತ್ವಿಕ್ ಲಾಕ್ ಆಗಿದ್ದಾರೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ಈ ರೀತಿ ಕೃತ್ಯವನ್ನ ನಡೆಸ್ತಾ ಇತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಪಿಎಸ್ಐ ಆಗೋದಕ್ಕೆ 2 ಬಾರಿ ಪರೀಕ್ಷೆಯನ್ನ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಕೂಡ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. ಆದ್ರೆ ಪಿಎಸ್ಐ ಆಗಿದ್ದೇನೆ ಅಂತ ಹೇಳಿ ಸಿರಗುಪ್ಪದಲ್ಲಿ ಬಿಂಬಿಸ್ಕೊಂಡಿದ್ದ. ಐಷಾರಾಮಿ ಜೀವನ ನಡೆಸೋದಕ್ಕೆ ಅಡ್ಡದಾರಿಯನ್ನ ಹಿಡಿದಿದ್ದ. ನವೀನ್ ಎಂಬುವರನ್ನ ಹತ್ತಿರದಿಂದ ಗಮನಿಸಿದ್ದ ಋತ್ವಿಕ್. ಹೀಗಾಗಿ ಇಷ್ಟು ಜನ ಸೇರಿ ಒಂದು ಗ್ಯಾಂಗ್ ಮಾಡಿಕೊಂಡು ಪಿಎಸ್ಐ ಡ್ರೆಸ್ನಲ್ಲಿ ಹೋಗಿ ಮನೆ ಕಳ್ಳತನವನ್ನ ಮಾಡ್ತಾ ಇದ್ರು, ದರೋಡೆಯನ್ನ ಮಾಡ್ತಾ ಇದ್ರು. ಈಗ ಇವರೆಲ್ಲರೂ ಕೂಡ ಪೊಲೀಸರ ಅತಿಥಿಗಳಾಗಿದ್ದಾರೆ.